ಪನ್ನೀರ್ನಲ್ಲಿ ಹೆಚ್ಚುತ್ತಿರುವಂತಹ ಕಲಬೆರಕೆಯ ಬಗ್ಗೆ ಇಲ್ಲಿ ಚರ್ಚಿಸಲಾಗಿದೆ. ಹೌದು, ಪಿಸ್ಟಾ, ಡಿಟರ್ಜೆಂಟ್, ಫಾರ್ಮಲಿನ್ ಮತ್ತು ಹಾಲಿನ ಪುಡಿಯಂತಹ ಕಲಬೆರಕೆಗಳು ಆರೋಗ್ಯಕ್ಕೆ ಹಾನಿಕರವಾಗಿವೆ. ನಕಲಿ ಪನ್ನೀರನ್ನು ಪತ್ತೆ ಹಚ್ಚಲು ಹಿಸುಕು ಪರೀಕ್ಷೆ, ದಾಲ್ ಪರೀಕ್ಷೆ, ಸೋಯಾಬೀನ್ ಪರೀಕ್ಷೆ ಮತ್ತು ರುಚಿ ಪರೀಕ್ಷೆಗಳನ್ನು ನೀವು ಮಾಡಬಹುದು. ಪ್ರಾಮಾಣಿಕ ಬ್ರ್ಯಾಂಡ್ಗಳನ್ನು ಆರಿಸಿ ಮತ್ತು ಪ್ಯಾಕೇಜ್ನಲ್ಲಿನ ವಿವರಗಳನ್ನು ಪರಿಶೀಲಿಸುವಂತೆ ಲೇಖನ ಸಲಹೆ ನೀಡಿದೆ. ಇನ್ನು ನಕಲಿ ಪನ್ನೀರನ್ನು ಗುರುತಿಸುವ ಸರಳ ಪರೀಕ್ಷೆಗಳು ಈ ರೀತಿಯಾಗಿ ಇವೆ. ಮೊದಲನೇದಾಗಿ ಹಿಸುಕು ಪರೀಕ್ಷೆ. ಬೆರಳಿನಿಂದ ಸಣ್ಣ ತುಂಡನ್ನು ಹಿಸುಕಿದಾಗ ಶುದ್ಧ ಪನ್ನೀರ್ ತನ್ನ ರೂಪವನ್ನು ಉಳಿಸಿಕೊಳ್ಳುತ್ತದೆ. ಇನ್ನು ನಕಲಿ ಪನ್ನೀರ್ ಒತ್ತಿದಾಗ ಮುರಿದು ಬೀಳುತ್ತದೆ. ಇನ್ನು ಎರಡನೇದಾಗಿ ತೂರ್ ದಾಲ್ ಪರೀಕ್ಷೆ. ಹೌದು, ಪನ್ನೀರ್ ತುಂಡನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ತೂರ್ ದಾಲ್ ಪುಡಿಯಲ್ಲಿ ಬೆರೆಸಿ ಬಣ್ಣ ಕೆಂಪಾಗಿ ತಿರುಗಿದರೆ ಅದು ಡಿಟರ್ಜೆಂಟ್ ಅಥವಾ ಯೂರಿಯಾದ ಸೂಚನೆ ಆಗಿರ್ಬೋದು. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಸೋಯಾಬೀನ್ ಪರೀಕ್ಷೆ. ಇದನ್ನು ಕೂಡ ಕುದಿಸಿ ತಣ್ಣಗಾದ ಪನ್ನೀರ್ಗೆ ಸೋಯಾಬೀನ್ ಪುಡಿ ಸೇರಿಸಿದಾಗ ಬಣ್ಣ ಬದಲಾದರೆ ಅಶುದ್ಧಿ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ರುಚಿ ಪರೀಕ್ಷೆ ನೋಡಬೇಕಾದ್ರೆ ತೆರೆದಂತಹ ಕೌಂಟರ್ಗಳಿಂದ ಖರೀದಿಸುವಾಗ ಮಾದರಿಯನ್ನು ತಿನ್ನಿ ಅಥವಾ ಮುರಿದು ನೋಡಿ, ಗಂಧ ರುಚಿ ನಕಲಿ ಆಗಿರಬಹುದು.